16 Pro Max ಆಗಿರ್ಬೋದು, 17 Pro Max ಆಗಿರ್ಬೋದು, 17 ಆಗಿರ್ಬೋದು, ನೀವು ಎಲ್ಲೇ ತಗೋತಾ ಇದ್ರು ಸೊ ಡಿವೈಸು ಸೀಲ್ಡ್ ಚೆಕ್ ಮಾಡಬೇಕಾದ್ರೆ ಯಾವ್ಯಾವ ಅದನ್ನೆಲ್ಲ ಚೆಕ್ ಮಾಡಬೇಕು ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಆಪಲ್ ಅಂತೂ ಇತ್ತೀಚೆಗೆ ಇದನ್ನ ತುಂಬಾ ಸುಲಭ ಮಾಡಿದೆ. ಸೊ ಸಪೋರ್ಟ್ ಅಂತ ಆ್ಯಪ್ ಇರುತ್ತೆ, ಅದರಲ್ಲಿ ಚೆಕ್ ಮಾಡಿ. ಸೊ ನೀವು ಬೇರೆ ಕ್ರೋಮಲ್ಲಿ ಆಗಲಿ ಅದರಲ್ಲಿ ಚೆಕ್ ಮಾಡಕ್ ಹೋದ್ರೆ ತುಂಬಾ ಲಾಂಗ್ ಟೈಮ್ ತಗೊಳುತ್ತೆ. ಸೊ ಸಪೋರ್ಟ್ ಅಂತ ಆ್ಯಪ್ ಬರುತ್ತೆ. ಸೊ ಈ ತರ ಆಪಲ್ ಸಪೋರ್ಟ್ ಅಂತ ಇರುತ್ತೆ. ಆ ಆಪಲ್ ಸಪೋರ್ಟ್ಗೆ ಹೋದ್ರೆ ಸೊ ದೇ ಹ್ಯಾವಿಂಗ್ ಆಪ್ಷನ್ ಫಾರ್ ಸ್ಕ್ಯಾನಿಂಗ್. ಜಸ್ಟ್ ಅದನ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು, ಅದು ಸೀರಿಯಲ್ ನಂಬರ್ನೇ ರೆಕ್ಟಿಫೈ ಮಾಡಿ ಅದನ್ನ ಸ್ಕ್ಯಾನ್ ತಗೊಳುತ್ತೆ. ಆ ಡಿವೈಸು ವಾರಂಟಿ ಸ್ಟಾರ್ಟ್ ಆಗಿದೆ ಅಂದ್ರೆ ಸೊ ಕೆಳಗಡೆ ಫೋಟೋ ಹಾಕಿರ್ಬೋದು, ನೋಡಿರ್ಬೋದು, ನಿಮಗೆ ಲಿಮಿಟೆಡ್ ವಾರಂಟಿ ಅಂತ ಸ್ಟಾರ್ಟ್ ಆಗಿರುತ್ತೆ. ಆ ಡಿವೈಸ್ಗೆ ಏನಾದ್ರು ಆಪಲ್ ಕೆ ಪ್ಲಸ್ ಇದ್ರೆ ಆಪಲ್ ಕೆ ಪ್ಲಸ್ ಎಲ್ಲಿವರೆಗೂ ಇದೆ ಥೆಫ್ಟ್ ವಾರಂಟಿ. ಇನ್ನು ನಮ್ಮ ಇಂಡಿಯಾದಲ್ಲಿಲ್ಲ ಥೆಫ್ಟ್ ಡ್ಯಾಮೇಜು, ಫಿಸಿಕಲ್ ಡ್ಯಾಮೇಜ್ ಅದಕ್ಕೆ ಕವರ್ ಆಗುತ್ತಲ್ಲ, ಅದನ್ನ ಕವರ್ ಆಗುತ್ತೆ ಅಂತ ಎಲ್ಲ ಡೀಟೇಲ್ಸ್ ಇರುತ್ತೆ. ಅಂಡ್ ಆಕ್ಟಿವೇಟೇ ಆಗದಿರೋ ಡಿವೈಸ್ಗೆ ಡಿವೈಸ್ ನಾಟ್ ಆಕ್ಟಿವೇಟೆಡ್ ಅಂತ ಬಂದಿರುತ್ತೆ. ಸೊ ಈ ತರ ಇರೋ ಡಿವೈಸ್ಗೆ ಮಾತ್ರನೇ ಹೊಸದು ಅಂತ ಕರೀತಾರೆ. ಸೊ ನೀವು ಹೊಸದಕ್ಕೆ ಪೇ ಮಾಡಿ. ಅನ್ನಂಗೆ ಆಪಲ್ ಪ್ರಾಡಕ್ಟ್ ಇಷ್ಟ ಆಯ್ತು ಅಂದ್ರೆ ಇನ್ನ ಮ್ಯಾಕ್ಬುಕ್ ಐಟಮ್ಸ್ಗೆ ಬೇರೆ ತರ ಟರ್ಮ್ಸ್ ಆಫ್ ಕಂಡೀಷನ್ ಇದೆ ಆಪಲ್ ಅಲ್ಲಿ. ಯಾಕೆ ಅಂದ್ರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮಾತ್ರ ಹಾಕಿರ್ತಾರೆ. ಅದ್ರದ್ದು ವಾರಂಟಿ ನೀವು ಸ್ಟಾರ್ಟ್ ಆಗಬೇಕು ಅಂದ್ರೆ ಅದು ಬಿಲ್ ಆಗಬೇಕು. ಬಿಲ್ ಆಗಿ ವೈಫೈ ಕನೆಕ್ಟ್ ಆಗಿದ ತಕ್ಷಣ ಅದು ವಾರಂಟಿ ತೋರಿಸಲ್ಲ. ಸೊ ಅಲ್ಲಿ ಕೆಳಗಡೆ ಡಿವೈಸ್ ಓಪನ್ ಮಾಡಿದ ದಿವಸ ನಿಮಗೆ ಪರ್ಚೇಸ್ ಡೇಟ್ ಫಿಲ್ ಮಾಡಿ ಅಂತ ತೋರಿಸುತ್ತೆ. ಅಲ್ಲಿ ಪರ್ಚೇಸ್ ಡೇಟ್ಗೆ ಹೋಗ್ಬಿಟ್ಟು ಅದು ಬಿಲ್ ಹಾಕಿದ್ರೆ ಸಾಕು. ಸೊ ಆ ಬಿಲ್ ಇಂದ ವಾರಂಟಿ ನಿಮಗೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಆ ಬಿಲ್ ಡೇಟು ಮತ್ತೆ ಆಕ್ಟಿವೇಶನ್ ಆಗಿರೋ ಡೇಟು ಎರಡು ಮ್ಯಾಚ್ ಆದ್ರೆ ಮಾತ್ರನೇ ಬಿಲ್ ಪ್ರಕಾರ ಅದು ವಾರಂಟಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಎಲ್ಲ ವಿಷಯಗಳು ನಿಮಗೆ ಗೊತ್ತಿರಲಿ. ನಮ್ಮ ಹತ್ರ ಅಲ್ಲ, ಎಲ್ಲೇ ಹೋದ್ರೂ ನೀವು ಚೆಕ್ ಮಾಡಬೇಕಾಗಿರೋ ಹೊಸ ಡಿವೈಸ್ ತಗೋಬೇಕಾದ್ರೆ ಮೈನ್ ಅಪ್ಡೇಟ್ಸು. ಅಂಡ್ ಇಂಡಿಯಾ ಆದರೆ ಇಂಡಿಯಾ ಲ್ಯಾಂಗ್ವೇಜಲ್ಲಿ ಇರುತ್ತೆ, ಜಪಾನ್ ಆದರೆ ಜಪಾನ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಸೊ ಸೀರಿಯಲ್ ನಂಬರಲ್ಲೂ ಕೂಡ ಕೋಡ್ಗಳಿದೆ ಪ್ರತಿಯೊಂದೂ. J/A ಅಂದರೆ ಜಪಾನ್, LLA/A ಅಂದರೆ ಲಾಸ್ಟಲ್ಲಿ ಇದ್ರೆ ಅದು USA ಕಂಟ್ರಿದಾಗ ಇರುತ್ತೆ. ದುಬೈ ಕಂಟ್ರಿಗೆ ದೇರ್ ಆರ್ 2-3 ಮಾಡೆಲ್ ನಂಬರಲ್ಲಿ ಎಂಡಿಂಗಲ್ಲಿ ಬಂದೇ ಬರುತ್ತೆ. ನೀವೇನಾರ ಹಾಂಗ್ಕಾಂಗ್ ಡಿವೈಸ್ ತಗೊಂತ ಇದ್ರಂದ್ರೆ AZA/A ಅಂತ ಬರುತ್ತೆ. ತುಂಬಾ ಕಂಟ್ರಿದು ಕೋಡ್ಸ್ಗಳಿದೆ ಆಪಲ್ ಅಲ್ಲಿ. ಸೊ ಆಪಲ್ ಒಂದರಲ್ಲೇ ಮಾತ್ರನೇ ಇಷ್ಟು ಜಾಸ್ತಿ ಕೋಡ್ಸ್ಗಳನ್ನ ಮೇಂಟೈನ್ ಮಾಡ್ತಾರೆ, ಜಸ್ಟ್ ಬಿಕಾಸ್ ಆಫ್ ಟೂ ಮಚ್ ಆಫ್ ಸೆಲ್ಲಿಂಗ್ಸ್ ಡಿವೈಸ್ಗಳು ಈ ತರ ಇರುತ್ತೆ. ಸೊ ಸೇಫ್ ಆಗಿ ತೊಗೊಳ್ಳಿ. ಥ್ಯಾಂಕ್ ಯು.